ಯಾವ ವಾರ ತಲೆ ಸ್ನಾನ ಮಾಡಿದರೆ ಒಳ್ಳೆಯದು ಆಗುತ್ತೆ ಗೊತ್ತಾ ಸ್ನೇಹಿತರೆ? ಇದು ಕೇಳುವುದಕ್ಕೆ ಆಶ್ಚರ್ಯ ಅನಿಸಿದರೂ ಕೂಡ ಕೆಲವೊಂದು ಸಮಯದಲ್ಲಿ ನಂಬಲೇಬೇಕು. ಹೆಂಗಸರು ತಲೆ ಸ್ನಾನ ಮಾಡಬೇಕಾದರೆ ಕೆಲವು ಕಟ್ಟುನಿಟ್ಟಿನ ಪಾಲನೆಗಳು ಅತ್ಯಗತ್ಯ. ಹಾಗಾದರೆ ಬನ್ನಿ, ಮಹಿಳೆಯರು ಯಾವ ವಾರ ತಲೆ ಸ್ನಾನ ಮಾಡಿದರೆ ಅವರಿಗೆ ಹಾಗೂ ಅವರ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಭಾನುವಾರ. ಸ್ನೇಹಿತರೆ, ಭಾನುವಾರ ಜ್ಯೋತಿಷ್ಯ ಶಾಸ್ತ್ರದ ಉಲ್ಲೇಖವಾಗಿರುವ ಪ್ರಕಾರ ಆ ದಿನ ತಲೆ ಸ್ನಾನ ಮಾಡುವುದರಿಂದ ಅತ್ಯಂತ ಮಂಗಳಕರವಾದ ದಿನ. ಆ ದಿನ ತಲೆ ಸ್ನಾನ ಮಾಡಿದರೆ ಯಾವುದೇ ಕೆಟ್ಟ ಘಟನೆಗಳು, ಸಮಸ್ಯೆಗಳು ಎದುರಾಗುವುದಿಲ್ಲ. ಸೋಮವಾರ. ಈ ದಿನ ತಲೆ ಸ್ನಾನ ಮಾಡಿದರೆ ಕುಟುಂಬದಲ್ಲಿ ಕಲಹಗಳು, ಜಗಳಗಳು, ಕಿರಿಕಿರಿಗಳು ಉಂಟಾಗುತ್ತವೆ. ಮಂಗಳವಾರ. ಈ ದಿನ ತಲೆ ಸ್ನಾನ ಮಾಡಿದರೆ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಏನೋ ಒಂದು ತರಹದ ಉಲ್ಲಾಸ, ಜೀವನದಲ್ಲಿ ಶಾಂತಿ ವಾತಾವರಣ ಸೃಷ್ಟಿಯಾಗುತ್ತದೆ. ಬುಧವಾರ. ಈ ದಿನ ತಲೆ ಸ್ನಾನ ಮಾಡಿದರೆ ಐಶ್ವರ್ಯ, ಧನ ಪ್ರಾಪ್ತಿಯಾಗುವ ಲಕ್ಷಣಗಳು ಇರುತ್ತವೆ. ಗುರುವಾರ. ಈ ದಿನ ತಲೆ ಸ್ನಾನ ಮಾಡಿದರೆ ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗುತ್ತದೆ, ಹಣಕಾಸಿನ ತೊಂದರೆಯನ್ನು ಎದುರಿಸಬೇಕಾಗುತ್ತದೆ. ಶುಕ್ರವಾರ. ಶುಕ್ರವಾರದಂದು ದೇವರ ವಾರವಾಗಿರುವುದರಿಂದ ಹೆಣ್ಣು ಮಕ್ಕಳು ತಲೆ ಸ್ನಾನ ಮಾಡುವುದು ಒಳ್ಳೆಯದು ಎಂದು ಶಾಸ್ತ್ರ ಹೇಳುತ್ತದೆ. ಈ ವಾರ ತಲೆ ಸ್ನಾನ ಮಾಡುವುದರಿಂದ ಆರೋಗ್ಯ, ಆಯಸ್ಸು ಪ್ರಾಪ್ತಿಯಾಗುತ್ತದೆ. ಶನಿವಾರ. ಶನಿವಾರ ತಲೆ ಸ್ನಾನ ಮಾಡುವುದರಿಂದ ಅದೃಷ್ಟ ಒಲಿಯುವ ಶುಭ ಸಂಕೇತ ಲಭಿಸುತ್ತದೆ. ಈ ದಿನದಂದು ತಲೆ ಸ್ನಾನ ಮಾಡಿದವರಿಗೆ ಆಯಸ್ಸು, ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಸ್ನೇಹಿತರೆ, ಇದೇ ತರಹದ ಒಳ್ಳೆಯ ಮಾಹಿತಿಗೋಸ್ಕರ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ. ಹಾಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.